ಹೈರಾಣ ತೀರಿಲ್ಲಿದು ತೀರಿಲ್ಲ. ಹೈರಾಣ ಯಾಕೆ ತೀರಿಲ್ಲ ಅಂತ ಕೇಳಿದ್ರ ಅಕ್ಕಿ ಕಾಳ ಸ್ಟೇಜ್ ಇರುತ್ತಾನ ಅಟ್ಟೆ ಚಲೋ. ಮಂಟಪ ಇಳಿಸಿದ್ರು ಸ್ಟೇಜ್ ಮ್ಯಾಗಿನ ತಳಗ ಇಳಿದು ಹಿಡಿತ್ ನೋಡಿ ಯಾಶ್ ಗಾಡಿ ತಮ್ಸಾಪ್ ಗಿಮ್ಸಾಪ್ ಎಲ್ಲ ಕುಡ್ದು ಆಗಿರ್ತದವ ಫುಲ್ ಆಗಿರ್ತಾವ ಬಾಟ್ಲಿ. ಯಾಶ್ ಗಾಡಿ ಹಿಡಿತೆ ಎಲ್ಲಿ ತನ ಯಾಶ್ ಹಿಡ್ದ ಇನ್ನಾನು ಯಾಶಿನೇ ಅದು ಹೋಗುತ್ತಾನ ಯಾಶಿನೇ ಹೇಳ್ತಿರ್ತಾರ ನೋಡು. ತುಸು ಜನ ಅತ್ತಾರ ನಿನ್ನ ಬಿಟ್ರ ನನಗೆ ಬದುಕಂಗಿಲ್ಲ, ನಾ ಬಿಟ್ರ ನಿನಗೆ ಬದುಕಂಗಿಲ್ಲ. ಥೋಡೆ ದಿನ ಆದ ಬಳಿಕ ಒಂದು ನೀ ಇರಬೇಕು ಒಂದು, ಬೇಕಾದ್ರೆ ನಾ ಇರಬೇಕು ಒಂದು. ಇದು ಪ್ರಪಂಚದೊಳಗೆ ಆಗುದು ಲೌಕಿಕದ ಲೌಕಿಕ. ವೈರಾಗ್ಯ ತಾಳಬೇಕು ಹ್ಯಾಂಗಂತ ಕೇಳಿದ್ರ ಹೇಮರಡಿ ಮಲ್ಲಮ್ಮ ತಾಳಿದ್ರು ವೈರಾಗ್ಯ, ಅಕ್ಕ ಮಹಾದೇವಿ ತಾಳಿದ್ರು ವೈರಾಗ್ಯ, ಸಂತರು ಮಹಾತ್ಮರು ಶರಣರು ತಾಳಿದ್ರು ವೈರಾಗ್ಯ. ಒಮ್ಮೆ ವೈರಾಗ್ಯ ತೊಟ್ರ ಇತಿಹಾಸದಾಗ ಹೆಸರು ಉಳಿದಾವು. ಅಕ್ಕ ಮಹಾದೇವಿ ಉಡುತಡಿ ಗ್ರಾಮವನ್ನು ಬಿಟ್ಟ ಕೆರಿಂದ ಹೇಳಿದ್ರತ್ ಎಲ್ಲರೂ ಮನ್ಯಾಗ ಬಂಧು ಬಾಂಧವರಿದ್ರು ಉಳ್ಳಾಕೆತ್ತ ತಿಲ್ಲಾಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಸಾಕಷ್ಟು ಇದ್ರೂ ಸಹಿತ ಗುರಿ ಏನಿತ್ತು ಅಂತ ಕೇಳಿದ್ರೆ ಚೆನ್ನ ಮಲ್ಲಿಕಾರ್ಜುನನ ಕಾಣಬೇಕು, ಶರಣರ ನುಡಿ ಕೇಳಬೇಕು, ಮಹಾಪ್ರಸಾದವನ್ನು ಸೇವನೆ ಮಾಡಬೇಕು, ಭಕ್ತರಿಗೆ ಉಣಿಸಬೇಕು ಅನ್ನೋದು. ನಮ್ಮದು ಎಂತಾದ್ ಬೇಕು ಸಂಗತ್ ಕೇಳಿದ್ರೆ ಭಾವ ಎಂತಾದ್ ಬೇಕು ನಮ್ಮಲ್ಲಿ ಅಂತ ಕೇಳಿದ್ರೆ ಭಗವಂತ ಪ್ರತ್ಯಕ್ಷ ಆಗಬೇಕು. ಅಂತ ಭಾವ ನಿಮ್ಮಲ್ಲಿ ಬೇಕಾಗ್ತವೆ. ನಿಮ್ಮಲ್ಲಿ ಎಂತ ಭಾವ ಬೇಕು? ಭಗವಂತ ಪ್ರತ್ಯಕ್ಷ ಆಗಬೇಕು. ಅಂತ ಉಡುತಡಿ ಗ್ರಾಮವನ್ನು ಬಿಟ್ಟು ಕಿರಿ ಶರಣರ ನುಡಿ ಕೇಳು ಸಲುವಾಗಿ ಅಕ್ಕ ಮಹಾದೇವಿ ಕಲ್ಯಾಣ ಅನುಭವ ಮಂಟಪಕ್ಕೆ ಹೋಗಿ ಕಿರಿನ ಶರಣರ ನುಡಿಯನ್ನ ಕೇಳಿ ಧನ್ಯಳಾಗಿ ಪುನೀತರಾಗಿ ಇತಿಹಾಸದೊಳಗೆ ಹೆಸರು ಉಳಿಸಿದಳಲ್ಲ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಹೆಸರು ಉಳಿಸಿದ್ರು ಹೇಮರಡ್ಡಿ ಮಲ್ಲಮ್ಮನ ಭಕ್ತಿಗಾಗಿ. ಶ್ರೀಶೈಲ ಮಲ್ಲಿಕಾರ್ಜುನ ಹಳಸಿದ ಅಂಬಲಿ ಕುಡಿದ. ಯಾಕ? ಅವರಲ್ಲಿ ಅಂತ ಭಕ್ತಿ ಶ್ರದ್ಧೆ ಇತ್ತಲ್ಲ. ಒಮ್ಮೆ ನಂಬಬೇಕು ಹೆಂಗತ್ ಕೇಳಿದ್ರೆ ಭಕ್ತಿಯಿಂದ ನಂಬಿದ್ರೆ ಪಾದ ಹಿಡಿದ್ರೆ ಭಗವಂತ ಪ್ರತ್ಯಕ್ಷ ಆಗಿರ್ಬೇಕು. ಹಾಗವ್ರು ಕಂಡ್ರು ದೇವರನ್ನ. ಈಗ ನಮ್ಮ ಕಂಪನಿನೂ ಕೆಲವೊಂದು ಅದ. ಈ ಕಾಡಿ ಇಲ್ಲ, ಈ ಕಾಡಿ ಅಂದ್ರೆ ಯಾರು ಎದ್ದು ಬಂದು ನನಗೆ ಹೊಡ್ಯಂಗದಿರಿ. ಕೆಲವೊಂದು ಕಡೆ ಇರ್ತದೆ ಕಂಪನಿ. ಅದು ಕೇಳ್ಯಾರ ಏನ ತಿಳ್ಕೊಂಡು ಸಂಸಾರದೊಳಗೆ ಸಾಕಾಗಿ ವಜ್ಜಾಗಿ ಬ್ಯಾಸರಾಗಿ ಮಹಾರಾಜರು ಹೇಳಿದ್ರಲ್ಲ, ಮಾಯಾ ಸಂಸಾರ ಇದು ಜಂಜಾಟ, ಬಹಳ ಮಂದಿ ಹೋಗ್ಯಾವ ಬಿಟ್ಟ ಗೊಟ್ಟಾತ. ಮನಿ ಒಳಗೆ ಇದ್ದುಕೊಂಡು ಭಗವಂತನ ಧ್ಯಾನದೊಳಗೆ ಕಾಲಾಹರಣ ಮಾಡುವುದೇ ಒಂದು ತಪ. ಯಾಕ ಮನ್ಯಾಗ ಜಗಳ ಹತ್ತಾನ ಹತ್ತಿರ್ತಾರ ನೋಡಿ, ಒಳಗೊಮ್ಮೆ ಹೇಳ್ತಿರ್ತಾರ ನಮ್ಮ ಕಂಪನಿ ಕಾಡಿ, ಸಾಕು ಹೋಗ ಕಾಡಿ, ಎಲ್ಲಿ ನಾ ಮಟಗಿಟ್ಟಕ್ಕೆ ಹೋಲಿ ಅನ್ನ ಬ್ಯಾಸರಾಗಿ ಸಾಧುಗಿದು ಆಲಿ ಅನ್ನತ್ತಾನ. ಸಾಧು ಅಲ್ಲಕ ರೊಕ್ಕ ರೂಪಾಯಿ ಯಾಕ್ರಿ? ಸಾಧುವರಾಗ ರೊಕ್ಕ ಹತ್ತಾವ. ಮ್ಯಾಲೊಂದು ಕ್ಯಾಂಪ್ ಅಂಗಿ, ತಳಗೊಂದು ಕ್ಯಾಂಪ್ ಲೊಂಗಿ, ಒಂದು ಇಟ್ಟು ಇದಕ್ಕಿಂತ ಒಂದ್ ಜರ ಹೆಚ್ಚಿ ಗಡ್ಡ ಆದ್ರೆ ಮುಗಿದು ಸಾಧು ಅದೇ. ನೀವು ತಿರಿಬೇಕು ಇದು ಯಾನ್ ಹೇಳಕತ್ತ ಅದಕ್ಕೆ ಇವೆಲ್ಲ ಜೀವನಕ್ಕೆ ಬೇಕಾಗತ್ತಾವ. ನೋಡ್ರಿ ನೀವು ಹೆಂಗ ಪ್ರದಕ್ಷಿಣೆ ಮಾಡಿ ನೋಡ್ರಿ ನೀವು. ಇವು ಮತ್ತೊಬ್ಬರ ಕತ್ತಿ ಅಲ್ಲ ಕಾಕ, ನಮ್ದೇ ಅದು ಮುತ್ಯ. ಸಾಕಾಗಣ ಅನ್ನೋದು ಹಿಂಗ. ಹೊಲ ಬಿಟ್ಟ, ಮನಿ ಬಿಟ್ಟ, ಹೆಣ್ತಿನ ಬಿಟ್ಟ, ಮಕ್ಕಳನ್ನ ಬಿಟ್ಟ, ಸಾಕತ್ತ ಅಡವಿ ಯಾರನ್ನ ಹೊಂಟ ಬಿಟ್ಟ, ಎಲ್ಲಾನೇ ಬಿಟ್ಟ ಸಾಕತ್ ಹೇಳಿ
ಇದು ತಿಳಿದು ಬಿಟ್ಟವಲ್ಲ ಮತ್ ಸಾಕು ತಿಳ್ಕೊಂಡ ಅಲ್ಲಿ ತಿಳಿಲಾರ್ದೆ ಬಿಟ್ಟವ ಬಿಟ್ಟ ಎಲ್ಲಾ ಬಿಟ್ಟ ಹೋಗ್ತಾನ ಎಲ್ಲಿ ಮನಿನೇ ಬಿಟ್ಟು ಹೋದ ಎಲ್ಲಿ ಎತ್ತಿರ ಹೊರಗೆ ಹೋಗ್ಬಿಟ್ಟ ಬಟ ಬೈಲ್ ಹೋದ ಹೋಗಿ ಯಾವಾಗ ಒಂದು ಗುಂಪಾದ ಕೂತ್ ಮತ್ತೊಬ್ರು ಮಠದಾಗ ಮತ್ತ ಅವಂದು ಅಲ್ಲಿ ಮಠ ಹೋಗಿ ಕೂತ ಇಲ್ಲಿ ಹೆಣ್ಮಗಳು 3 ಮಕ್ಕಳು ಒಬ್ಬಕ್ಕಿನ ಮನ್ಯಾಗ ಹೆಣ್ಮಗಳು ಹೋದ್ರೆ ಹೋಗೋಲ್ಯಾಕ ಇಂದ ಬಂದಾನ ನಾಳಿಗೆ ಬಂದಾನ ನಾಡ್ದು ಬಂದಾನ ಹಾದಿ ಕಾಯ್ದು ಅವೇನು ಬರಲಿಲ್ಲ ಹೋದ ಅಲ್ಲೇ ನಡೀತ್ರಿ ಅವ್ನು ತಪ ಜಪ ಯಾನ್ ಮಾಡೋದು ಎಲ್ಲ ಮಾಡ್ಲಕ್ಕತ್ತ 1 ದಿನ ಹೋಯ್ತು 2 ದಿನ ಹೋಯ್ತು 3 ದಿನ ಹೋಯ್ತು ಹೀಗೆ ದಿನಗಳು ಕಳ್ಕೊತ ಹೋದು ಅವೇನು ಹೊಳ್ಳಿ ಬರ್ಲಾಕ ತಯಾರಿಲ್ಲ ಹೀಗೆ ತನ್ನ ಮಕ್ಕಳು ತನ್ನ ಸಂಸಾರ ತನ್ನ ಕಪ್ಪ ಚುಕ್ಕೆ ಬರಲಾರದ ಹಾಗೆ ತನ್ನ ಪ್ರಪಂಚ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಹೆಣ್ಮಕ್ಳು ವರ್ಷ 2 ವರ್ಷ 3 ವರ್ಷ ಎಷ್ಟು ವರ್ಷ ಹೋಯ್ತು ಅಂತ ಕೇಳಿದ್ರೆ ಹೆಂಗ 30 ವರ್ಷ ಹೋಯ್ತು ಎಲ್ಲಾ ಕಡೆ ಹೊಂಟ ಜಪ ಮಾಡಿದ್ದ ತಪ ಮಾಡಿದ್ದ ರುದ್ರಾಕ್ಷಿ ಧರಿಸಿದ್ದ ಎಲ್ಲರೂ ಕಾರ್ಯಕ್ರಮ ಕರ್ಸ್ಲಾತ್ರು ಪುರಾಣ ಹೇಳಕ್ ಚಾಲು ಮಾಡ್ದ ಎಲ್ಲಾ ಊರಿಗೆ ಹೊಂಟ ಭಕ್ತರು ಕರ್ಸಲಾಕತ್ರು ಅರ್ಬಟ್ ನಡೀತು ಮತ್ತೆ ಎಲ್ಲ ಬಿಟ್ಟು ಹೋಗಿದ್ ಮತ್ತೇನದಲ್ಲಿ ಏನು ಊರು ಬಿಟ್ಟಿದಲ್ಲ ಹುಟ್ಟಿದ ಊರ ಆ ಹುಟ್ಟಿದ ಊರಾಗೂ ಸುದ್ದಿ ಹೊರತು ಒಬ್ರು ಮಹಾತ್ಮರತ್ತ ಜಪ ಮಾಡ್ಯಾರತ್ತ ತಪ ಮಾಡ್ಯಾರತ್ತ ಅಂತವ್ರು ನಮ್ಮ ಊರಿಗೆ ಕರ್ಸೂನು ಅಂತ ಇವರೆಲ್ಲ ಊರನೋ ಮಾತಾಡ್ಕೊಂಡ್ರು ಈ ಊರಾನವ್ರಿಗೆ ಗೊತ್ತಿಲ್ಲ ಇವನೇ ನಮ್ಮ ಊರಾನವ ಅಲ್ಲಿ ಹೋಗಿ ನಿಂತಾನಂತ ಒಟ್ಟು ಸಾಧು ಅದಾನತ್ತಿಟ್ಟು ಗೊತ್ತಾಗಿತ್ತು ಹೋಗಿರಿ ನಮಸ್ಕಾರ ಮಾಡಿ ಇಂಥವ್ರನ್ನ ಕರ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಕರ್ಕೊಂಡು ಬರ್ತಾ ಇರೋ ಊರಾನವ್ರೆಲ್ಲರೂ ಕೂಡಿ ಕರ್ಕೊಂಡು ಬರ್ತಾರ ಊರು ಬಿಟ್ಟಿದ್ದ ಮನಿ ಬಿಟ್ಟಿದ್ದ ಹೆಂಡ್ರನ್ನ ಬಿಟ್ಟಿದ್ದ ಮಕ್ಕಳನ್ನ ಬಿಟ್ಟಿದ್ದ ಎಲ್ಲಾ ಬಿಟ್ಟಿದ್ದ ಕರೆ ಒಳಗ ವಾಸನ ಬಿಟ್ಟಿತ್ತಿಲ್ಲ 30 ವರ್ಷ ಆದ್ರೆ ಒಳಗ ವಾಸನ ಹೋಗಿತ್ತಿಲ್ಲ ನನ್ನ ಊರಿಗೆ ಹೋಗೋದು ಒಳಗಿತ್ತು ಸೋಮ ಮ್ಯಾನ ಶಿವ 30 ವರ್ಷ ಆದ ಕೂಡಲೇ ಬಂದ್ರು ಪ್ರವಚನ ಹಚ್ಚಿದ್ರು ಊರು ಜಾತ್ರೆ ಒಳ್ಳೆ ಅರ್ಬಟ್ ನಡೆದಿತ್ತು ಕಾರ್ಯಕ್ರಮದೊಳಗ ಪುರಾಣ ಹೇಳಿದ್ರಿ ಒಂದು 15 ದಿನ ಹೇಳ್ದ ನಿಮ್ಮ ಹಾಗೆ ಹೆಣ್ಣು ಮಕ್ಕಳು ಬರ್ತಿದ್ರು ಗಂಡು ಮಕ್ಕಳು ಬರ್ತಿದ್ರು ಊರಿನ ಜನ ಬರ್ತಿದ್ರು ಸಣ್ಣವ್ರು ದೊಡ್ಡವರು ಕೂಡ ಪ್ರವಚನ ಅರ್ಬಟ್ಟು ನಡೆದಿತ್ತು ಕೇಳಿದ್ರು ಆಕಿ ಹೆಣ್ಮಗಳು ಏನಿದ್ರು ನೋಡು ಯಾರು ಬಿಟ್ಟು ಹೋಗಿದ್ರ ಅವನ್ ಹೆಂಡತಿ ಎಲ್ಲಿ ಗಂಡರೇ ಮನಿ ಬಿಟ್ಟು ಹೋಗ್ಯದ ನಮ್ಮ ಮನೆ ಸಂಸಾರ ಹೆಂಗ ಎಲ್ಲಿ ಕೇಳಕ್ ಹೋಗುದು ತಿಳ್ಕೊಂಡು ಆಕೆ ತನ್ನ ಮಕ್ಕಳನ್ನ ಅಲ್ಲೇ ಉಣಿಸಿ ತಿನ್ನಿಸಿ ಮನಗಿಸಿ ಸಮಯ ಅಲ್ಲೇ ಕಳೆದಕ್ಕೆ ಬರ್ತಿತ್ತಿಲ್ಲ ಇವ ಬಂದ ಕೂತ್ 15 ದಿನ ಆಗಿತ್ತು ಯಾವ್ದಾರ ಚಾಕಾಡಿ ನೋಡ್ತಿದ್ದ ಯಾರಿಗೆ ಮಂದಿನ ಕಾಣ್ತಿತ್ತಿಲ್ಲ ಕಣ್ಣಾಗ ಅಲ್ಲೇ ನೋಡ್ಬೇಕು ಹಿಂಗತ್ತ ಶಿವ ತಗೊಂಡು ಅದಕ್ಕೆ ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ಹೆಣ್ಮಕ್ಳು ಕೂಡಿರ್ತಾರ 15 ದಿನ ಆಯ್ತು ಮಹಾತ್ಮರು ಬಂದಾರ ಅಲ್ಲೇ ಕೋಡಿ ಮನ್ಯಾಗ ಏನ್ ಮಾಡ್ತಿ ಕಡಿಗೆ ಲಾಸ್ಟ್ ದಿನ ನಮ್ ಲಾಸ್ಟ್ ಇರ್ತದ ನೋಡಿ 12ನೇ ತಾರೀಕಿಗೆ ನಮ್ ಲಾಸ್ಟ್ ಹಂಗ ಕೊನೆ ದಿನ ಇವತ್ತು 1 ದಿನಾರಿ ನಡಿ ಮಹಾತ್ಮರ ಪಾದ ಮುಟ್ಟಿನ ದರ್ಶನ ಮಾಡಿ ಬರಾಕತ್ತಿ ಅದರಿಂದ ಏನ್ರಿ ಉಜ್ಜಳ ಆಗಿತ್ತು ಗಂಡು ಹೋಗೋಲ್ಯಾಕ ಯಾಕೆ ತಲೆ ಕೆಡಿಸ್ಕೊತಿ ಯಾವಳು ಕಂಪ್ನಿ ಸುಮ್ಮ ಇರ್ತದ್ರಿ ಅವ್ರು ಸುಮ್ಮ ಇರಂಗಿಲ್ಲ ಒಬ್ರು ವಾಲ್ ಅಂದ್ರು ಒಬ್ರು ಕರ್ಕೊಂಡು ಬರ್ತಾರ ಜಾಗ ಇರ್ಬೇಕು ಕುಂಡ್ರು ಇಲ್ಲೇ ಕುಂಡ್ರು ಹತ್ತೆ ಸರಿದು ಕುಂಡ್ರಿಸ್ಕೋತಾರ ಇವ ನಮ್ಮ ಅಪ್ಪ ಇದ್ದಾವ ಹೆಂಗ್ ಬೈಲಾ ಕೊತ್ತ ಕಾಲಾಗಲು ಮಾಡ್ತಾನ ಶೀಟ್ ಹಿಡಿದ್ರು ಹಂಗೆ ಜಾಗದಾಗ ಖರೆ ಅವುಗಳು ಹಂಗಿರಂಗಿಲ್ಲ ಹಂಗೆ ಬಂದವ್ರಿಗೆ ಕರ್ಕೊಂಡು ಕುಂಡ್ರಿಸ್ಕೊಳ್ ಹಾಗೆ ಆ ಹೆಣ್ಮಕ್ಳಿಗೆ ಏನ್ ಮಾಡ್ಲತ್ ಕೇಳಿದ್ರೆ ಕರ್ಕೊಂಡು ಬರ್ತಾ ಇದಾರ ಕೊನೆಗೆ ಬಂದ್ರಿ ಹೆಣ್ಮಗಳು ಪ್ರವಚನ ಚಾಲು ನಡೀತು ಅಗದಿ ಪ್ರವಚನ ಮುಗೀತು ಎಲ್ಲರಿಗೂ ಹೇಳಿದ್ರು ಮಹಾತ್ಮರ ದರ್ಶನ ಮಾಡಿಕಿರಿಂದ ಪ್ರಸಾದಕ್ಕೆ ಹೋಗುರಿ ಅಂತ ಹೇಳಿದಾಗ ಎಲ್ಲರೂ ಸಾಲಿಗೆ ಹಚ್ಚಿ ನಮಸ್ಕಾರ ಮಾಡೋರು ಹೋಗೋರು ನಮಸ್ಕಾರ ಮಾಡೋರು ಹೋಗೋರು ಅವನ್ ಹೆಂಡತಿದ್ದಕ್ಕಿನೂ ಬರ್ತಾಳ ಎಲ್ಲರಿಗೆ ದರ್ಶನ ಮಾಡೋಣ ಸಕ್ರಿ ಕೊಡ್ತಿದ್ರು ಪ್ರಸಾದ ಕೊಡ್ತಿದ್ರು ಕಾಲ್ ಬೀಳೋರು ಮುಂದೆ ಹೋಗೋರು ಹಾಗೆ ಎಲ್ಲರೂ ಹೋಗ್ತಾರ ಎಲ್ಲರೂ ದರ್ಶನ ಮಾಡ್ತಾ ಇದ್ದಾರ
ಹೋದ್ರು 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 ಅಟ್ಟ ಕೊನೆಗೆ ಆಗಿರ್ತಕ್ಕಂತ ನಟ್ ಆಕಿನೂ ಬಂದಳು. ಇವ ನೋಡ್ಕೋತ ಕೂತಿದ್ದ, ನೋಡ್ಕೋತ ಕೂತಿದ್ದ. ಏನು ಕಾಲು ಬೀಳ್ಬೇಕತ್ತಿಲ್ಲ ಆಕೆ ಕಾಲು ಬೀಳ್ಬೇಕತ್ತಿದ್ಲು, ಇವ ಮಾತಾಡ್ಸ್ಬೇಕತ್ತಿದ. ನೋಡ್ರಿ ಭಾಳ ಹೆಂಗದ. ಎಷ್ಟು ವರ್ಷ ಆಗ್ಯದ್ರಿ? 30 ವರ್ಷ ಆಗ್ಯದ. ಆಕಿ ಗುರ್ತಿಲ್ಲ. ಇವರೇ ಯಾರೋ ಮಹಾತ್ಮರು ಇರ್ಬೇಕತ್ತಕಿ ಎಲ್ಲಾ ಮರ್ತಾಳ. ಮರ್ತು ಎಲ್ಲಾ ಬಿಟ್ಟಕಿರಿಂದ ಹೋಗ್ಲಿ ತಿಳ್ಕೊಂಡು ತನ್ನ ಪ್ರಪಂಚ ಸಾಗಿಸ್ತಿರುವಾಗ ಆಕಿ ಕಾಲು ಬೀಳ್ಬೇಕು ಅತ್ತಿಲ್ಲು ಬಂದ ಸಣ್ಣದ. ಹಿಂಗ 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 ಕೈ ಹಚ್ಚಲ್ಲ ಹಿಂಗ ಪಾದಕ್ಕೆ, ಹಿಂಗ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿದ್ಳು. ಇವ ಏನನ್ಬೇಕು? ಸುಮ್ಮಕೊಂಡಿರ್ಬೇಕಿಲ್ಲ, ಆರಾಮ ಅಂದತ್ತ. ಸುಮ್ಮಕೊಂಡಿರ್ಬೇಕಿಲ್ಲ, ಆರಾಮ ಅಂದತ್ತು. ನೋಡಿ ಹೆಣ್ಮಗಳಿಗೆ ಗಾಬರಿ ಆದಲಕ್ಕಿ. ಕೋಣಿಲ್ಲ, ಗುರುತಿಲ್ಲ, ಆರಾಮ್ ಕೇಳ್ತಾರಂದ್ರ ಮಹಾತ್ಮರು ಯಾರದಾರ ಅಂದಲಕ್ಕಿ. ಮತ್ ವಾದಿಗಿದಾಳ ತಿಳ್ಕೊಂಡು ಮತ್ತೇನ್ ಅನ್ಬೇಕು? ಈ ಕಾಡಿ ನಿಂದ್ರು ಅಂದ. ಈ ಕಾಡಿ ಎಲ್ಲಿ ಸೈಡ್ ಅದ್ ಕೂಡಲೇ ಹಂಗೆ ಬರೋರು ಬರ್ತಿದ್ರು, ದರ್ಶನ ಮಾಡೋರು ಮಾಡ್ತಿದ್ರು. ಮತ್ ವಾದಿಗಿದಾರ ತಿಳ್ಕೊಂಡು ಇವಾಗ ಗಡಬಡಿಸ್ಲಿ ಯಾನತ್ತಾನ. ಅಕ್ಕಿ ಅಂದಳು, ನಮಗರೆ ಖೂನಿಲ್ಲ, ಪರಿಚಯ ಇಲ್ಲ, ಆರಾಮ್ ಕೇಳ್ತಾರ ಅನ್ಬೇಕು, ಮಾತಾಡಿಸೋ ತಪ್ಪಾಗ್ತದ. ಮತ್ತೆ ಆರಾಮ್ ಕೇಳ್ತಾರ ಅನ್ಬೇಕು, ಯಾರದಾರು ಮಹಾತ್ಮರು ಏನ್ ನನಗೆ ಗುರುತಿಲ್ಲ ಅಂತೇಳಿ ಆ ಹೆಣ್ಮಗಳು ನಿಂತಾಗ ಮತ್ತೇನತ್ತಾನ? ಹುಡುಗರು ಆರಾಮದಾವಿಲ್ಲ ಕೇಳ್ದವ. ಮತ್ತೆ ಆಕಿನ ಕೇಳ್ತಾನ, ಹುಡುಗರು ಕೇಳ್ತಾನ. ಇದ್ಯಾನ ವಿಚಿತ್ರ ಅಂದಳಕಿ. ಹುಡುಗರನ್ನ ಕೇಳತನ ಆರಾಮ ಅದಾನಿಲ್ಲ, ಹುಡುಗರನ್ನ ಕೇಳ್ತಾನ. ಆವಾಗಕ್ಕೆ ಅಂತಾಳ, ಮಹಾತ್ಮರೇ ನೀವು ಯಾರು ನನಗೆ ಗುರ್ತಾಗ್ಲಿಲ್ಲ ಅಂತ ಹೇಳ. ಗುರ್ತಾಗ್ಲಿಲ್ಲ. ಇವ ಏನ್ಬೇಕು? ಖೂನ್ ಹಿಡಿದಿಲ್ಲ ಅಂತಕ್ಕಿವ. ಇಲ್ಲ ಅಂದಳತ್ತಕ್ಕಿ. ನಾನೇ ಅಂದತ್ತೀವ ಮಗ. ನಾನೇ ಅಂದ್ರೆ ಯಾರು ಅನ್ಲಕ್ಕಿ. ನೀನು ಮಾಲಕ ಇಟ್ಟಂದ ಕೂಡ್ಲೆ ಹೆಣ್ಮಗಳು ಬಳಿ ಏರ್ಸೋದಳು. ಅವೇಕಿ ಅಂದಳಕ್ಕಿ, ಕೋಡಿ ಅಂದಳಕ್ಕಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಹೆಂಡ್ರನ್ನ ಬಿಟ್ಟಿದೆ, ಮಕ್ಕಳನ್ನ ಬಿಟ್ಟಿದೆ, ಹೊಲ ಬಿಟ್ಟಿದೆ, ಮನಿ ಬಿಟ್ಟಿದೆ, ಊರು ಬಿಟ್ಟಿದೆ, ಹೋಗಿ ಗಡ್ಡ ಬಿಟ್ಟು ತಪಶ್ಚರ್ಯ ಮಾಡಿದಿ. ನೀ ಅಲ್ಲಿ ಇಟ್ಟುಕೊಂಡು ಇಲ್ಲಿ ಇದರ ವಾಸನ ಇಟ್ಟುಕೊಂಡು ಅಲ್ಲಿ ಧ್ಯಾನ ಮಾಡಿದಿ. ನಾ ಏನೇನು ಅದರ ಇಟ್ಕೊಂಡಿಲ್ಲ, ಹೋಗ್ಯಾನಂತೇಳಿ ಮರ್ತಕಿನ ಸೇವಾ ಮಾಡ್ಲತ್ತ, ನನ್ನ ಪ್ರಪಂಚ ಸಾಗಲತ್ತದ. ಅದನ್ನ 30 ವರ್ಷದ ವಾಸನ ಇಟ್ಟುಕೊಂಡು ನೀ ಸಾಧೋರಿ ಆಗಿ ಏನ ಮಾಡೋದು? ಎದ್ದೇಳ ಅಂದ್ರೆ ಪಡ್ಡ ತಗೊಂಡ ಕೊಟ್ಟು ಮಾಡ್ತೀನಿ. ಸಾಧುವಲಾಗ ಬರ್ತದ. ಅದಕ್ಕೆ ಹೇಳ್ತಾರ ನಮ್ಮ ಮಾಸ್ತಾರ ಅವರು ಪದ್ಯದವರು, ಹಿರಿ 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 ಹಿಗ್ ಬ್ಯಾಡೋ ಸುಳ್ಳಿನ ಸಂಸಾರ ಇದು ನೋಡೋ, ಸತ್ಯದ ಹಾದಿ ಬಿಡಬ್ಯಾಡೋ. ಸುಳ್ಳಿನ ಸಂಸಾರ ಇದು ನೋಡೋ, ಸತ್ಯದ ಹಾದಿ ಬಿಡಬ್ಯಾಡೋ. ಹೇಳ್ತಾನ, ಸುಳ್ಳಿನ ಸಂಸಾರದೊಳಗೆ ಸತ್ಯ ಮರಿಬ್ಯಾಡ ಅಂತ ಹೇಳ್ತಾನವ. ಹೆಂಡತಿ ನನ್ನಕ್ಕಿ ಅನ್ನಬ್ಯಾಡೋ, ಹೆಂಡತಿ ನನ್ನಕ್ಕಿ ಅನ್ನಬ್ಯಾಡೋ, ಅಕ್ಕಿ ಬೆನ್ನ ಹತ್ತಿನಿ ತಿರುಗಬ್ಯಾಡೋ. ಹಿರಿ 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 ಹಿಗ್ಬ್ಯಾಡೋ, ಅಕ್ಕಿ ಹರ್ಕೊಂಡು ತಿಂತದ ನೀನೋಡೋ. ಹಿರಿ 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 ಹಿಗ್ಬ್ಯಾಡೋ, ಅದು ಹರ್ಕೊಂಡು ತಿಂತದ ನೀನೋಡೋ.
ಸಂಸಾರ ಇದು ನೋಡೋ ಸತ್ಯದ ಹಾದಿ ಬಿಡಬ್ಯಾಡೋ ಸುಳ್ಳಿನ ಸಂಸಾರ ಇದು ನೋಡೋ ಸತ್ಯದ ಹಾದಿ ಬಿಡಬ್ಯಾಡೋ ಸಾಧು ಶರಣರ ದರ್ಶನ ಮಾಡೋ ಸಾಧು ಶರಣರ ದರ್ಶನ ಬೋಧೆಯ ಪಡೆದು ಇರುವುದು ಮಾಡೋ ಪಾರ್ವತಿ ಪತಿ ಶಿವಹರ ಶ್ರೀಮಂತ ಗುರು ಸೋಮೇಶ್ವರ ಮಹಾರಾಜ್. ಈಗ ನಿಮ್ಮ ಜೀವನದಲ್ಲಿ ಆಗುವುದು ಸ್ವಾಭಾವಿಕ ಇರುತ್ತದೆ. ಆದ ಕಾರಣ ಎಚ್ಚರಗೊಂಡುಕಿನ ನಾವು ಪ್ರಪಂಚ ಮಾಡೋದ ಅದ ಈ ಪಾರಮಾರ್ಥ ಕಡೆ ಒಲುಮ ಕಡೆ ಬರುದದ ಭಕ್ತಿ ಮಾರ್ಗವನ್ನು ಹಿಡುವುದದ. ಹೇಗೆ ಹೇಳಿದ್ದೀನಲ್ಲ, ಅಮೋಘ ಸಿದ್ದೇಶ್ವರನು ಎಷ್ಟು ಯುಗ ಮುಗದವು ನಿನ್ನಿನ ದಿವಸ 6 ಯುಗದಲ್ಲಿ ಸೇವೆಯನ್ನು ಮಾಡಿ ಪ್ರಚಲಿತವಾಗಿ ಭಕ್ತಿ ಒಳಗ ತನ್ಮಯಾಗಿದ್ದಾನೆ. 6 ಯುಗ. ಅಭ್ಯಂಗತ ಯುಗದೊಳಗ ಅಂಬರುಸೆ ಮೊದಲನೇ ಯುಗ, ಅವ್ಯಕ್ತ ಯುಗದಲ್ಲಿ ದೌಮ್ಯ ಋಷಿ, ಮನರಣ್ಯ ಯುಗದಲ್ಲಿ ರೋಮೇಶ ಋಷಿ, ವಿಸ್ತಾರ ಯುಗದಲ್ಲಿ ಘನ ಋಷಿ, ತಾಂಬೂಜ ಯುಗದಲ್ಲಿ ಅಡಕೇಶ್ವರನಾಗಿ, ವಿಸ್ತಾರ ಯುಗದಲ್ಲಿ ಓಮ ಋಷಿಯಾಗಿದ್ದಾನ. ಹೀಗ 6 ಅವತಾರಗಳಲ್ಲಿ ಪಾಸನಾಗಿ ಪ್ರಚಲಿತ ಆಗಿದ್ದಾನ ಅಮೋಘ ಸಿದ್ಧನು. ಕೊನೆಯದಾಗಿರ್ತಕ್ಕಂಥ 7ನೇ ಅವತಾರದಲ್ಲಿ ಅಲಂಕೃತ ಯುಗ ಯೋಗಿ ಋಷಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅಲಂಕೃತ ಯುಗದಲ್ಲಿ ಯೋಗಿ ಋಷಿಯಾಗಿ ಸೇವೆಯನ್ನು ಮಾಡುತ್ತಿರುವಾಗ ಪರಮೇಶ್ವರನಿಗೆ ಪಾರ್ವತಿ ಅಂತ ಇದ್ದಾಳೆ. ಏಕಾಂತದಲ್ಲಿ ಕುಳಿತುಕೊಂಡಾಗ, ನೀನು ಜಗದ ಒಡೆಯನಿದ್ದರೂ ಸಹಿತ ಇರುವಿ 80 ಜೀವರಾಶಿಗಳಿಗೆ ಅನ್ನ ಹಾಕಿ ಸಾಕಿ ಸಲುವಿದಂತ ಶಕ್ತಿ ಅಪಾರ ನಿನ್ನಲ್ಲಿ ಅದ. ತ್ರಿಲೋಕದಲ್ಲಿ ನಾನು ನಿನ್ನ ಸತಿಯಳಾಗಿ ಸೇವೆಯನ್ನು ಮಾಡ್ತಾ ಇದ್ದೀನಿ, ನನ್ನಂಗ ಸೇವಾ ಮಾಡೋರು ಯಾರು ಇಲ್ಲಲ್ಲ ಅಂತಂತ ಇದ್ದಾರೆ. ಯಾರಂತಾಳ್ರಿ? ಪಾರ್ವತಾದೇವಿ ಅಂತ ಇದ್ದಾಳೆ. ನಾನೇ ನಿಮ್ಮ ಪತಿದೇವರೇ, ನಿಮ್ಮ ಸೇವೆಯನ್ನು ಮನಪೂರ್ವಕವಾಗಿ ಇಲ್ಲಿ ಯಾರೂ ಮಾಡುವುದಿಲ್ಲ, ಹಾಗೆ ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ಸ್ವಾಮಿ ಅಂತ ಇದ್ದಾಳೆ. ಆಗ ತಂದೆನಾದ ಶಿವಯೋಗಿ, ಅಪಾತ ಬಾಂಧವ, ದೀನ ದಯಾಳು, ಭಕ್ತವತ್ಸಲ ಪರಮೇಶ್ವರ ಅಂತ ಇದ್ದಾನ, ಪಾರ್ವತಿ ನೀನೇ ಸೇವೆ ಮಾಡುತ್ತೆ ಅಂತ ತಿಳ್ಕೊಂಡು ನಿನ್ನಲ್ಲಿ ಹಾಗೆ ಮೂಡಿಯದ. ಮಾತೃ ನಿನ್ನಕ್ಕಿಂತಲೂ ಮೊದಲು, ನೀ ಎಚ್ಚರ ಆಗುವುದಕ್ಕಿಂತಲೂ ಮೊದಲು ಬಂದು ಒಬ್ಬರು ಸೇವೆ ಮಾಡಿ ಹೋಗ್ತಾ ಇದ್ದಾರೆ. ನೀ ಹೇಳುಕ್ಕಿಂತ ಮೊದಲ, ನೀ ಎಚ್ಚರ ಆಗೋಕ್ಕಿಂತ ಮೊದಲು ಒಬ್ಬರು ಬಂದು ಸೇವೆಯನ್ನು ಮಾಡಿ ಹೋಗ್ತಾ ಇದ್ದಾರೆ ಅಂತ ಇದ್ದಾನೆ ಪರಮೇಶ್ವರ. ಪರಮೇಶ್ವರನ ಮಾತಿಗೆ ಪಾರ್ವತಿ ಅಂತ ಛೇ ನೀವು ಸುಳ್ಳು ಹೇಳುತ್ತಿರುವಿರಿ, ನನಕ್ಕಿಂತಲೂ ಮಿಗಿಲಾದ ಸೇವೆ ಯಾರೂ ಮಾಡಿಲ್ಲ, ಮಾಡ್ಲಕ್ ಬರುವುದಿಲ್ಲ, ನನಗಿಂತ ಹೆಚ್ಚು ಯಾರೂ ಇಲ್ಲ ಅಂತ ಇದ್ದಾರೆ. ನನಗಿಂತ ಹೆಚ್ಚು ಯಾರೂ ಇಲ್ಲ ಅಂತಂದು ಕೂಡ್ಲೇನೆ ಹೇಳ್ತಾ ಇದ್ದಾನ, ನೀನು ಎಚ್ಚರ ಆಗೋಕ್ಕಿಂತಲೂ ಮೊದಲು ನನ್ನ ಸೇವೆ ಮಾಡಿ ಹೋಗ್ತಾ ಇದ್ದಾನೆ, ಅವನು ನಿನಗೆ ಹ್ಯಾಗ ಕಾಣುತ್ತಾನೆ, ನಿನಗೆ ಹ್ಯಾಂಗ ಕಾಣಬೇಕು ಅವ ಅಂತ ಕೇಳ್ತಾ ಇದ್ದ. ಅಹಂಕಾರ ಪ್ರವಾಹವನ್ನು ಈಶಿ ಹೋಗಿದ್ದಾನ, ಅಹಂಕಾರ ಸಾಗರವನ್ನು ಈಶಿ ದಾಟಿ ಹೋಗ್ಯಾನವ. ಅವ ನಿನ್ನ ಕಣ್ಣಿಗೆ ಕಾಣುವುದಿಲ್ಲ. ವಾಗ ಪಾರ್ವತಿ ಅಂತ ಇದ್ದಾಳ, ಅವನು ಕಾಣಬೇಕಾದ್ರೆ ನಾ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದ. ಏನು ಅವನು ಕಾಣಬೇಕಾದ್ರೆ ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಶಿವ ನೀನು
ಅಹಂಕಾರ ಪ್ರವಾಹವನ್ನು ದಾಟಿ ಹೋಗಿದ ಆತನು ಕಾಣಬೇಕಾದ್ರೆ ನೀನು ಏಕಚಿತ್ತದಿಂದ ಏಕ ಧ್ಯಾನದಿಂದ ಗದ್ದಿಗೆಯ ಮುಂದೆ ಕುಳಿತು ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಅವನ ಕಾಣುತ್ತಾನೆ ಅಂತ ಹೇಳಿದ. ನಾಮಸ್ಮರಣೆ ಮಾಡು, ಧ್ಯಾನ ಮಾಡು, ಧ್ಯಾನ ಮಾಡಿದ್ರೆ ಕಾಣ್ತಾನೆ. ಹೇಳಿದ ಕ್ಷಣಕ್ಕ ಆಗ ಏನು ಮಾಡ್ತಾಳ, ತನ್ನಲ್ಲಿರುವ ಮಿಗಿಲಾದವನ್ನು ಕಂಡು ಏನ್ ಮಾಡ್ತಾಳೆ, ಪಾರ್ವತಿಯ ಸಿಂಹಾಸನ ಗದ್ದಿಗೆಯ ಮುಂದೆ ಕುಳಿತುಕೊಂಡು ಎದುರಿಗೆ ಧ್ಯಾನ ಮಾಡ್ಕೋತ ಕುಳಿತಾಳೆ ಹೀಗೆ. ಓಂ ನಮಃ ಶಿವಾಯ. ಏಕಾಂತದೊಳಗ ಓಂ ನಮಃ ಶಿವಾಯ ಅಂತಕ್ಕಂಥ ಶಬ್ದವನ್ನ ಧ್ಯಾನದೊಳಗ ಪರಮಾತ್ಮನ ಗದ್ದಿಗೆಯ ಮುಂದೆ ಕೂತು ಪಾರ್ವತಿ ಧ್ಯಾನದೊಳಗ ತಲ್ಲಿನರಾಯಿ ಕುಳಿತು ಬಿಡ್ತಾಳೆ. ಏಕಾಂತದೊಳಗ ಧ್ಯಾನರಾಗಿ ಸಿಂಹಾಸನ ಗದ್ದಿಗೆ ಮುಂದೆ ಕುಳಿತಾಗ ಏನಾಗ್ತದ ಕೇಳಿ, ಓಮ ಎಂಬ ಶಬ್ದ ಗುಣಗುಣ ಅಂತ ಹೇಳಿ ಕಿವಿ ಒಳಗ ನಾದ ಬೀಳ್ತಿತ್ತು. ಸುಮಧುರವಾಗಿರ್ತಕ್ಕಂಥ ನಾಮಸ್ಮರಣೆ ಕಿವಿಗೆ ಬೀಳ್ತಿತ್ತು. ಗದ್ದಿಗೆಯಲ್ಲಿ ಇರ್ತಕ್ಕಂಥ ಪರಮಾತ್ಮ ಏಕಾಂತದೊಳಗ ಕುಳಿತಿದ್ದ. ಏನಾಯ್ತು ಅಂತ ಕೇಳಿದ್ರೆ, ಈ ನಾಮದಿಂದ, ಈ ಶಬ್ದದಿಂದ, ಈ ಓಮ ಎಂಬ ಶಬ್ದದಿಂದ ಈ ಕೇಳ್ಕೋತ ಕೂತಾಕ್ಷಣಕ ಕೊನೆಗೆ ಒಮ್ಮೆಂದೊಮ್ಮೆ ಆ ಗದ್ದಿಗೆ ಮೇಲೆ ಪ್ರಕಾಶವಾಗಿರ್ತಕ್ಕಂಥ ತೇಜೋಪುಂಜವಾಗಿರ್ತಕ್ಕಂಥ ಸಣ್ಣ ಶಿಶು ಆಗಿರ್ತಕ್ಕಂಥ ಸಿಂಹಾಸನದ ಗದ್ದಿಗೆ ಮೇಲೆ ಕೈಕಾಲ ಬಿಚ್ಚಿ ಆಡುತ್ತಿರುವುದು ಕಾಣಿಸ್ತದ ಪಾರ್ವತಿಗೆ. ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ. ಒಂದು ಕಾಯೇರಿ ಹೊಡ್ಲಕ್ ಬರ್ರಿ ಪಾಯಿಲ್ಲಿದ್ರಿ ಯಾರು. ಶಿವನ ಗದ್ದಿಗೆ ಮೇಲೆ ಬಲು ಸುಂದರವಾಗಿರ್ತಕ್ಕಂಥ ಶಿಶುವ ಕೈಕಾಲ ಬಿಚ್ಚಿ ಆಡ್ಲಕ್ಕತ್ತದ. ಕೋಶ ಕೈಕಾಲ ಬಿಚ್ಚಿ ಆಡ್ಲಕ್ಕತ್ತದ. ಅವಾಗ ಶಿವನ ಆಜ್ಞೆ ಪ್ರಕಾರ ಪಾರ್ವತಿ ಆನಂದ ಆದಳು. ಯಾಕ ಹೇಳಿದಲ್ಲ, ನಿನ್ನ ಕಣ್ಣಿಗೆ ಕಾಣುತ್ತಾನ ಶಿಶು ಎಂದು. ಗದ್ದಿಗೆ ಮೇಲೆ ಕೈಕಾಲ ಬಿಚ್ಚಿ ಸುಂದರವಾಗಿರ್ತಕ್ಕಂಥ ಮಗು ಆಡ್ಲಕ್ಕತ್ತದ. ಶಿವನ ಆಜ್ಞೆ ಪ್ರಕಾರ ಪಾರ್ವತಿ ಶಿಶುವಿನನ್ನು ಎತ್ತಿ ತಗೋತಾಳ ಕೈ ಒಳಗೆ. ನೋಡ್ರಿ, ಎತ್ತಿ ತಗೊಂಡು ಮುದ್ದಾಡಿ ಅಂತಃಕರಣ ತುಂಬಿ ಬತ್ತು ತಾಯಿಗೆ. ಪಾರ್ವತಿಯ ಸ್ತನಕ್ಕೆ ಮಲೆ ಹಾಲಗಳನ್ನು ಬಿದ್ದು ಎದೆಗೆ ಹಚ್ಕೋತಾಳ. ಮಗುವಿನ ಎದೆಗೆ ಹಚ್ಕೊಂಡು ಆನಂದ ಆಗ್ತದ ತಾಯಿಗೆ. ಪರಮಾತ್ಮ ಕೊಟ್ಟಿರ್ತಕ್ಕಂಥ ನನ್ನ ಮಗು ಎಷ್ಟು ಆನಂದದ, ಎಷ್ಟು ಸುಂದರ ತಿಳ್ಕೊಂಡು ಪಾರ್ವತಿ ಗಚ್ಚಾಗಿ ಹಿಡ್ಕೋತಾಳ. ಓ ನನ್ನ ತಾಯವ್ವ, ಓ ನನ್ನ ತಾಯವ್ವ, ಜಗ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀನೆ ನನ್ನ ಹಡದವ್ವ. ಭೂಮಿ ತೂಕದ ತಾಯಿ ನೀನೆ ನನ್ನ ಹಡದವ್ವ. ಮೇಲೆ ಕೈಕಾಲ ಬಿಚ್ಚಿ ಆಡುತ್ತಿರುವ ಕೂಸ ಪಾರ್ವತಿಗೆ ಹೋಗಿ ಅಪ್ಪಿ ಮುದ್ದಾಡ್ತದ ಕೂಸ. ಒಂಬತ್ತು ತಿಂಗಳ ನನ್ನ ಹೆತ್ತು ಹೊತ್ತು ಹಡದೆ ಯವ್ವ.
ಹೊತ್ತು ಹಡೆದೆಯವ್ವ ನನ್ನ ಹಡಿಯುವಾಗ ನಿನಗೆ ಎಷ್ಟ ಕಷ್ಟ ಆಯ್ತವ್ವ ನನಗ ಹಡಿಯುವಾಗ ನಿನ್ನ ಕಷ್ಟ ಎಷ್ಟ ಆಯ್ತವ್ವ ಮುದ್ದಾಡಿ ನನಗ ಎದೆ ಹಾಲ ಕುಡಿಸಿ ಮುದ್ದಾಡಿಸಿ ನನಗ ಎದೆ ಹಾಲ ಕುಡಿಸಿ ಮುದ್ದಿನಂಗ ನೀ ಬೆಳೆಸಿದೆಯವ್ವ ತಾಯವ್ವ ಜಗದ ಜನನಿ ನೀನವ್ವ ಓ ನನ್ನ ತಾಯವ್ವ ಜಗದ ಜನನಿ ನೀನವ್ವ ಭೂಮಿ ತೂಕಾದ ತಾಯಿ ನೀ ನನ್ನ ಹಣದವ್ವ ಭೂಮಿ ನಾನು ಹುಟ್ಟಿದ ಮೇಲೆ ನನ್ನ ತಂದೆ ತೀರಿದನವ್ವ ನಮ್ಮ ನಿಮ್ಮ ಜೀವನದೊಳಗೆ ನಡೀತದೆ ಹೀಗೆ ನಮ್ಮ ನಿಮ್ಮ ಜೀವನದೊಳಗೆ ಹೀಗೆ ನಡೀತದೆ ಅದು ಹಾಗಲ್ಲ ಸಾಕ್ಷಾತ್ ಶಿವನ ವರದಿಂದ ಪಡೆದಿರ್ತಕ್ಕಂಥ ಮಗು ಅದು ಇಲ್ಲಿ ನಮ್ಮ ನಿಮ್ಮ ಬರ್ತಾನ ಸಂಸಾರದೊಳಗೆ ಹೇಳ್ತಾ ಇದ್ದಾಳೆ ತಾಯಿ ನಾನು ಹುಟ್ಟಿದ ಮೇಲೆ ನನ್ನ